ಎಲ್ಲರಿಗೂ ಶುಭೋದಯ ವಿದ್ಯಾರ್ಥಿಗಳೇ. ಮಕ್ಕಳ, ನೀವು ಇಂದಿನ ತರಗತಿಯಲ್ಲಿ ಈಗಾಗಲೇ ಬೀಜಗಣಿತದಲ್ಲಿ ಇವು ಬೀಜ ಪದಗಳು, ಚರಾಕ್ಷರ, ಸ್ಥಿರಾಂಕ ಎಂಬ ಪದಗಳನ್ನೆಲ್ಲ ತಿಳ್ಕೊಂಡಿದ್ದೀರಲ್ವಾ? ನೆನಪಿದೆಯಾ? ಬೀಜಗಣಿತ ಎಂಬ ಅಧ್ಯಾಯ ನೆನಪಿದೆ. ಬೀಜಗಣಿತ ಒಂದು ಗಣಿತದ ಒಂದು ಭಾಗ ಅಂತ ಗೊತ್ತಿದೆ. ಆ ಬೀಜಗಣಿತದಲ್ಲಿ ಚರಾಕ್ಷರ, ಸ್ಥಿರಾಂಕ, ಬೀಜ ಪದಗಳು, ಬೀಜೋಕ್ತಿ ಇವೆಲ್ಲವೂ ಕೂಡ ಏನು ಬೀಜಗಣಿತದ ಒಂದು ಆಧಾರ ಸ್ತಂಭಗಳು. 5 ಆಧಾರ ಸ್ತಂಭಗಳು ಅಂತ ಕರಿತೀವಿ. ಬೀಜಗಣಿತದ 5 ಆಧಾರ ಸ್ತಂಭಗಳು ಯಾವುವು? ಚರಾಕ್ಷರ, ಸ್ಥಿರಾಂಕ, ಚರಾಕ್ಷರ, ಬೀಜ ಪದ ಮತ್ತು ಬೀಜೋಕ್ತಿ ಮತ್ತು ಸಮೀಕರಣಗಳು. ಇವುಗಳನ್ನ ನಾವು ಬೀಜಗಣಿತದ 5 ಆಧಾರ ಸ್ತಂಭಗಳು, ಮುಖ್ಯವಾದ ಘಟಕವ ಇವೆಲ್ಲವೂ ಸೇರಿಸಿದ್ರೆ ಇದು ಮುಖ್ಯವಾದ ಘಟಕವಾಗಿದೆ. ಬೀಜಗಣಿತದ ಮುಖ್ಯವಾದ ಘಟಕಗಳಾಗಿದೆ, ಅಂಶಗಳಾಗಿದೆ. ಈಗ ಹೇಗೆ ನಮಗೆ ಒಂದು ಮನೆಯನ್ನ ಕಟ್ಟೋದಿಕ್ಕೆ ಇಟ್ಟಿಗೆ ಮುಖ್ಯನೋ ಹಾಗೆ ಈ ಬೀಜ ಪದಗಳು ಈ ಬೀಜಗಣಿತವನ್ನ ಉಂಟಾಗೋದಿಕ್ಕೆ ಅಥವಾ ಬೀಜಗಣಿತ ಒಂದು ನಿರ್ಮಿಸೋದಿಕ್ಕೆ ಮುಖ್ಯವಾಗಿ ಯಾವ ಬೇಕು? ಬೀಜ ಪದಗಳು ಬೇಕು. ಅದೇ ತರ ಈಗ ನಮಗೆ ಹೇಗೆ ನಮ್ಮ ದೇಹಕ್ಕೆ ಜೀವಕೋಶಗಳಿಂದ ಹೇಗೆ ನಮ್ಮ ದೇಹ ಜೀವನ ಪಡೆದಿದೆಯೋ ಹಾಗೆ ಈ ಬೀಜಗಣಿತದ ಮುಖ್ಯವಾದ ಪ್ರಮುಖ ಅಂಶ ಯಾವುದಾಗಿದೆ? ಬೀಜ ಪದಗಳು. ಈಗ ಹಾಗಾದ್ರೆ ಈ ಮುಖ್ಯವಾದ ಅಂಶಗಳು ಯಾವ? ಸ್ಥಿರಾಂಕ, ಚರಾಕ್ಷರ, ಬೀಜ ಪದ ಮತ್ತು ಬೀಜೋಕ್ತಿ ಅಂದ್ರೆ ಏನು ಅಂತ ತಿಳ್ಕೋತಾ ನಾವು ಈಗ 9ನೇ ತರಗತಿ 2ನೇ ಅಧ್ಯಾಯವಾದಂತಹ ಬಹುಪದೋಕ್ತಿ ಎಂಬ ಪಾಠವನ್ನು ನಾವು ತಿಳ್ಕೊಳ್ಳೋಣ. ಬಹುಪದೋಕ್ತಿ. ಈ ಬಹುಪದೋಕ್ತಿಯನ್ನ ಅಂಶ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಇದರ ಮುಖ್ಯವಾದ ಅಂಶಗಳಾದಂತಹ ಸ್ಥಿರಾಂಕ, ಚರಾಕ್ಷರ, ಬೀಜ ಪದ ಮತ್ತು ಬೀಜೋಕ್ತಿ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾದ. ಈಗ ಚರಾಕ್ಷರ, ಸ್ಥಿರಾಂಕ ಅಂದ್ರೆ ಏನು ನೋಡಿ. ಸ್ಥಿರಾಂಕ ಅಂತಂದ್ರೆ ಇದು ಕೂಡ ಒಂದು ಸಂಖ್ಯೆ, ಯಾವುದಾದ್ರೂ ಒಂದು ಸಂಖ್ಯೆಯಾಗಿದ್ದು ಇದನ್ನ ನಾವು ಯಾವುದೇ ಒಂದು ಸಂಖ್ಯೆಯ ಗಣವನ್ನ ತಗೋತೀವಿ. ಈಗ ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕ, ಭಾಗಲಬ್ಧ, ಅಭಾಗಲಬ್ಧ ಅಥವಾ ಇವೆಲ್ಲವೂ ಸೇರುವ ವಾಸ್ತವ ಸಂಖ್ಯೆ. ಯಾವುದೇ ಒಂದು ಸಂಖ್ಯೆಯನ್ನ ನಾವೇನಂತ ಕರಿತೀವಿ? ಸ್ಥಿರಾಂಕ. ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಎಲ್ಲ ಧನಪೂರ್ಣಾಂಕಗಳು, ಯಾವುದಾದ್ರೂ ಒಂದು ಧನಪೂರ್ಣಾಂಕ. ಪೂರ್ಣ ಸಂಖ್ಯೆ ಅಂದ್ರೆ 0ಯನ್ನ ಹೊಂದಿರುವಂತ ಎಲ್ಲ ಸ್ವಾಭಾವಿಕ ಸಂಖ್ಯೆ. ಪೂರ್ಣಾಂಕ ಋಣ ಸಂಖ್ಯೆ ಮತ್ತು ಧನ ಸಂಖ್ಯೆಯನ್ನ ಹೊಂದಿರುವ ಒಂದು ಸಂಖ್ಯಾಗಣ. ಭಾಗಲಬ್ಧ ಸಂಖ್ಯೆ. ಈ ರೀತಿ ಯಾವುದಾದರೂ ವಾಸ್ತವ ಒಂದು ಸಂಖ್ಯೆನೇ ಏನು ಸ್ಥಿರಾಂಕ ಅಂತ ಹೇಳಿ ಕರಿತೀವಿ. ಚರಾಕ್ಷರನು ಕೂಡ ಒಂದು ಸಂಖ್ಯೆಯನ್ನ ತಿಳಿಸುತ್ತೆ, ಆದರೆ ಇಲ್ಲಿ ನಿರ್ದಿಷ್ಟವಾದ ಯಾವುದೇ ಒಂದು ಏನಿಲ್ಲ ಬೆಲೆ ಇಲ್ಲದ್ದು ಅಂತ ಹೇಳಿ ಕರೀತೀವಿ. ಅದೇ ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನ ಸೂಚಿಸುವ ಒಂದು ಅಕ್ಷರ ಇದೆ. ಯಾವುದೇ ಒಂದು ಸಂಖ್ಯೆ, ಗೊತ್ತಿಲ್ಲದ ಒಂದು ಸಂಖ್ಯೆಯ ಬೆಲೆಯನ್ನ ನಾವು ಅಕ್ಷರದಲ್ಲಿ ಸೂಚಿಸ್ತೇವೆ. ಹಾಗೆ ನಿರ್ದಿಷ್ಟವಾಗಿ ಇಂಥದೇ ಸಂಖ್ಯೆ ಅಂತ ಇಲ್ಲ, ಆ ಸಂಖ್ಯೆಯನ್ನ ನಾವು ಒಂದು ಅಕ್ಷರದ ಮೂಲಕ ತಿಳಿಸೋದನ್ನ ನಾವೆಂತ ಕರಿತೀವಿ? ಚರಾಕ್ಷರ. ಇದು ಒಂದು ಸಂಖ್ಯೆಯ ಬದಲಾಗಿ ಬಳಸುವಂತಹ ಒಂದು ಅಕ್ಷರ. ಎ ಇಂದ ಝೆಡ್ ಅಲ್ಲಿ ಯಾವುದಾದ್ರೂ ಒಂದು ಅಕ್ಷರವನ್ನ ಆ ಸಂಖ್ಯೆಯ ಬದಲಾಗಿ ನಾವೇನ್ ಮಾಡ್ತೀವಿ? ಕೊಡ್ತೇವೆ. ಇದು ಚರಾಕ್ಷರ. ಬೀಜ ಪದ ಅಂದ್ರೆ ಬರೀ ಸ್ಥಿರಾಂಕನೇ ಆಗಿರ್ಬೋದು ಅಥವಾ ಬರೀ ಚರಾಕ್ಷರ ಆಗಿರ್ಬೋದು. ಉದಾಹರಣೆಗೆ ಬರೀ ಸ್ಥಿರಾಂಕನೇ ಒಂದು ಬೀಜ ಪದ, ಅಥವಾ ಬರೀ ಚರಾಕ್ಷರನೇ ಒಂದು ಬೀಜ ಪದ, ಅಥವಾ ಸ್ಥಿರಾಂಕ ಮತ್ತು ಚರಾಕ್ಷರ, ಸ್ಥಿರಾಂಕ ಮತ್ತು ಚರಾಕ್ಷರ, ಅಥವಾ ಚರಾಕ್ಷರ XY ನೋಡಿ. ಚರಾಕ್ಷರ, ಸ್ಥಿರಾಂಕ ಮತ್ತು ಸ್ಥಿರಾಂಕ. ಈ ರೀತಿ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನ ಗುಣಲಬ್ಧ ಮತ್ತು ಭಾಗಲಬ್ಧವೇ ಏನು ಬೀಜ ಪದ ಅಂತೇಳಿ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳ? ಬೀಜ ಪದ. ಈಗ ಬೀಜೋಕ್ತಿ ಅಂದ್ರೆ ಏನು? ಬೀಜೋಕ್ತಿ ಅಂತಂದ್ರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬೀಜ ಪದಗಳನ್ನ ನಾವೇನೋ ಹೊಂದಿರುವ ಒಂದು ಸಂಯೋಗ. ಬೀಜ ಪದಗಳ ಒಂದು ಸಂಯೋಗ.
ಆ ಸಂಯೋಗ ಬಿ ಏನು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು. ಅಲ್ಲಿ ಒಂದು ಅಂದಾಗ ಎಲ್ಲ ಬೀಜ ಪದನು ಒಂದು ಬೀಜೋಕ್ತಿ. ಯಾಕೆಂದ್ರೆ ಬರೀ ಚರಾಕ್ಷರನು ಒಂದು ಬೀಜೋಕ್ತಿ, ಬರೀ ಒಂದು ಸ್ಥಿರಾಂಕನೇ ಕೂಡ ಒಂದು ಬೀಜೋಕ್ತಿ. ಸ್ಥಿರಾಂಕ ಒಂದು ಪದ ಆಗಿರ್ಬೋದು. ಒಂದು ಪದ ಅಂತ ನಾವು ಹೇಗೆ ಗುರುತಿಸ್ತೀವಿ? ಪದಗಳ ನಡುವೆ ಗುಣಾಕಾರ ಅಥವಾ ಭಾಗಾಕಾರ ಬಂದಾಗ ಏನಾಗುತ್ತೆ? ಒಂದು ಪದ. ಸೊ ಒಂದು ಪದನು ಕೂಡ ಒಂದು ಬೀಜೋಕ್ತಿ. ಒಂದಕ್ಕಿಂತ ಹೆಚ್ಚು ಪದ, ಒಂದಕ್ಕಿಂತ ಹೆಚ್ಚು ಪದ ಹೇಗೆ ಆಗುತ್ತೆ? ಪದಗಳ ನಡುವೆ ಏನೋ ಸಂಕಲನ ವ್ಯವಕಲನದಿಂದ ಪದಗಳನ್ನ ನಾವು ಸೇರಿಸಿದಾಗ ಅವುಗಳೇನಾಗುತ್ತೆ? ಒಂದಕ್ಕಿಂತ ಹೆಚ್ಚು. ಹಾಗೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳು ನೋಡಿ. ಎಕ್ಸ್ ಪ್ಲಸ್ ವೈ ಎರಡು ಪದ ಆಗಿದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಪದ. ಈ ತರ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದಗಳನ್ನ ನಾವು ಸಂಕಲನವೇ ಅಥವಾ ಅವುಗಳ ವ್ಯವಕಲನ ಏನಾಗುತ್ತೆ? ನಾವು ಸಂಯೋಗವೇ ಏನೋ ಬೀಜೋಕ್ತಿ. ಅರ್ಥ ಆಯ್ತಲ್ಲ ಮಕ್ಕಳ? ಬೀಜೋಕ್ತಿ ಅಂದ್ರೆ ಈಗ ಈ ಬೀಜ ಪದಗಳಲ್ಲಿ ಏನ್ ಬರುತ್ತೆ? ಸಜಾತಿ ಬೀಜ ಪದಗಳು ಅಂತ ಬರುತ್ತೆ. ಸಜಾತಿ ಬೀಜ ಪದ. ಸಜಾತಿ ಅಂತಂದ್ರೆ ಏನು? ಸಜಾತಿ ಅಂತಂದ್ರೆ ಅಕ್ಷರಗಳು, ಅಕ್ಷರ ಮತ್ತು ಘಾತಗಳು ಒಂದೇ ಆಗಿರುವ ಪದ. ನೋಡಿ ಉದಾಹರಣೆಗೆ ಎಕ್ಸನ್ನ ಪದಗಳಿದ್ರೆ ಎಕ್ಸನ್ನ ಚರಾಕ್ಷರನೇ ಇದೆ ಮತ್ತು ಅವುಗಳ ಘಾತನು ಕೂಡ ಏನಾಗಿದೆ? ಒಂದಿದೆ. ನೋಡಿ ಇಲ್ಲಿ ಎ ಅನ್ನ ಚರಾಕ್ಷರ ಇದೆ, ಅವುಗಳ ಘಾತನು ಕೂಡ ಏನಾಗಿದೆ? ಒಂದಿದೆ. ಚರಾಕ್ಷರ ಮತ್ತು ಅವುಗಳ ಘಾತಗಳು ಒಂದೇ ಆಗಿರುವ ಪದಗಳನ್ನ ನಾವೇನಂತೀವಿ? ಸಜಾತಿ ಪದಗಳು ಅಂತ ಕರಿತೀವಿ. ಈಗ ನೋಡಿ ಪಿ ಕ್ಯೂ, ಒಂದು ಪಿ ಕ್ಯೂ, 4 ಪಿ ಕ್ಯೂ ಮೈನಸ್ 6 ಪಿ ಕ್ಯೂ. ಎಲ್ಲದರಲ್ಲೂ ಇರುವಂತ ಅಕ್ಷರ ಪಿ ಮತ್ತು ಅವುಗಳ ಘಾತ ಏನಾಗಿದೆ ಮಕ್ಕಳ? ಘಾತ ಎಷ್ಟಿದೆ? 3. ನೋಡಿ ಈ ಮೂರು ಪದಗಳಲ್ಲೂ ಘಾತನೂ ಒಂದೇ ಇದೆ. ಚರಾಕ್ಷರದ ಘಾತ, ಅಕ್ಷರನೂ ಕೂಡ ಒಂದೇ ಆಗಿದೆ. ಇವನ್ನ ಎಂತ ಪದಗಳು ಅಂತೀವಿ? ಸಜಾತಿ ಬೀಜ ಪದಗಳು. ಸಜಾತಿ ಬೀಜ ಪದಗಳು. ನೋಡಿ ಬೀಜ ಪದ ಅಂದ್ರೆ ಇಲ್ಲಿ ಪದಗಳ ನಡುವೆ ಗುಣಾಕಾರ ಅಥವಾ ಭಾಗಾಕಾರ ಇರುತ್ತೆ. ನೋಡಿ ಸಜಾತಿ ಬೀಜ ಪದಗಳು ಇವೆಲ್ಲವೂ ಕೂಡ ಬೀಜ ಪದಗಳು, ಏಕ ಪದಗಳಾಗಿವೆ. ನೆಕ್ಸ್ಟ್ ವಿಜಾತಿ ಪದಗಳು ಅಂದ್ರೆ ಅವುಗಳ ಅಕ್ಷರ ಅಥವಾ ಘಾತ ಬೇರೆ ಬೇರೆಯಾಗಿದ್ರೆ ಅವೇನಾಗುತ್ತೆ? ವಿಜಾತಿ. ನೋಡಿ ಇಲ್ಲಿ ಈ ಉದಾಹರಣೆಗೆ ನೋಡಿ 3x ಮತ್ತು 4x² ನ ಒಂದು ಉದಾಹರಣೆ ಕೊಟ್ಟಿದ್ದೀನಿ. ನೋಡಿ ಇಲ್ಲಿ x ಅನ್ನೋದು ಚರಾಕ್ಷರ, ಇದು ಕೂಡ x ಅನ್ನ ಚರಾಕ್ಷರನೇ. ಆದ್ರೆ ಈ 3x ಪದದಲ್ಲಿ ಚರಾಕ್ಷರದ ಘಾತ ಏನಿದೆ ಮಕ್ಕಳ? 1. ಈ 4x² ನ ಪದದಲ್ಲಿ ಚರಾಕ್ಷರದ ಘಾತ ಏನಿದೆ? 2. ಇಲ್ಲಿ ಏನಾಯ್ತು? ಅಕ್ಷರ ಒಂದೇ ಆಯ್ತು, ಆದ್ರೆ ಘಾತ ಏನಾಯ್ತು? ಬೇರೆ ಬೇರೆ ಆಯ್ತು. ಸೊ ಈ ರೀತಿ ಚರಾಕ್ಷರ ಒಂದೇ ಇದ್ದು ಘಾತ ಬೇರೆ ಬೇರೆ ಆದ್ರೂ ಕೂಡ ವಿಜಾತಿ, ಅಥವಾ ಚರಾಕ್ಷರ ಬೇರೆ ಆದ್ರೆ ಘಾತ ಒಂದೇ, ಇದರಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆದ್ರೂ ಕೂಡ ಅದೇನಾಗುತ್ತೆ? ವಿಜಾತಿ. ಈ ಚರಾಕ್ಷರದ ಜೊತೆ ಗುಣಿಸಿದ್ದೀನಲ್ಲ ಅವೇನವು ಏನು? 3 p² ಅಂತ ಬರುತ್ತೆ. ಯಾಕಂದ್ರೆ 3 ಏನಂತ ಕರಿತೀವಿ? ಏನದು? 3 ವೆರಿ ಗುಡ್. 3ನೇನು? ಚರಾಕ್ಷರದ ಸಹಗುಣಗಳು ಯಾವ್ದಾದ್ರು ನಡೆಯುತ್ತೆ. ಇಲ್ಲಿ ಸಜಾತಿ ಮತ್ತು ವಿಜಾತಿ ಅಂತ ನಾವು ಹೇಗೆ ನೋಡಿ ಹೇಳ್ತೀವಿ ಅಂದ್ರೆ ಚರಾಕ್ಷರಗಳನ್ನ ನೋಡಿ ಅವುಗಳ ಸಹಗುಣಗಳು ಏನಾರಾಗಿರ್ಬೋದು? ಸಹಗುಣಕಗಳು ಗಣಗುಣಕಗಳಾಗಿರ್ಬೋದು ಅಥವಾ ಭಾಗಲಬ್ಧ ಸಂಖ್ಯೆ ಏನಾದ್ರು ಆಗಿರ್ಬೋದು. ಆದ್ರೆ ಇಲ್ಲಿ ಸಜಾತಿ ಅಂದ್ರೆ ಅಕ್ಷರ ಮತ್ತು ಘಾತ ಒಂದೇ ಆಗಿದ್ರೆ ಅದು ಸಜಾತಿ. ಅಕ್ಷರ ಅಥವಾ ಘಾತ ಎರಡರಲ್ಲಿ ಯಾವ್ದಾದ್ರು ಒಂದು ಬದ್ಧ ಇಲ್ಲ ಅಂತ ಸಮ ಇಲ್ಲ ಅಂದ್ರೆ ಅದೇನದು? ಬೀಜ ಪದಗಳು. ಬೀಜ. ಇಷ್ಟು ಬೀಜೋಕ್ತಿ. ಬೀಜೋಕ್ತಿನಲ್ಲಿ ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಯಾಕೆ ಬೀಜೋಕ್ತಿ ಅಂದ್ರೆ ಬೀಜ ಪದೋಕ್ತಿ ಅಂದ್ರೆ ಅರ್ಥ ಏನು? ಬೀಜೋಕ್ತಿ ಅಂದ್ರೆ ಏನು? ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪದ. ಸೊ ಒಂದು ಪದವನ್ನ ಹೊಂದಿರುವ ಬೀಜ ಪದವನ್ನ ಏನಂತ ಕರಿತೀವಿ? ಏಕ ಪದೋಕ್ತಿ. ಈಗ ಉದಾಹರಣೆಗೆ ನೋಡಿ 3x, 3 ಮತ್ತು x. ಈ 3 ಅನ್ನೋದೇನು? ಸ್ಥಿರಾಂಕ. x ಅನ್ನೋದೇನು? ಚರಾಕ್ಷರ. ಸ್ಥಿರಾಂಕ ಮತ್ತು ಚರಾಕ್ಷರಗಳು ಯಾವ ರೀತಿ ಸೇರಿದೆ? 3x ಅಂತ ಒಟ್ಟಿಗೆ ಸೇರಿಸಿ ಹೇಳ್ತಾ ಇದ್ದೀನಿ. ಯಾವ ರೀತಿ ಸೇರ್ಕೊಂಡಿದೆ? ಯಾವ ಮೂಲಕ? ಇಂಟು ಮೂಲಕ. ಇಂಟು ಮೂಲಕ ಗುಣಾಕಾರದೊಂದಿಗೆ 3x ಏನಾಗಿದೆ? ಸೇರಿ ನಾವು ಏನ್ ಹೇಳ್ತೀವಿ? 3x ಅಂತ ಓದ್ತಾರೆ. ಇಲ್ಲಿ x ಡಿವೈಡೆಡ್ ಬೈ y.
ಎಕ್ಸ್ ಮತ್ತು ಈ ಚರಾಕ್ಷರ ಚರಾಕ್ಷರವು ಯಾವುದರೊಂದಿಗೆ ಒಂದೇ ಆಗಿದೆ? ಭಾಗಾಕಾರ ಚಿಹ್ನೆಯಲ್ಲಿ. ಈ ರೀತಿ ಸ್ಥಿರಾಂಕ ಚರಾಕ್ಷರ ಅಥವಾ ಚರಾಕ್ಷರ ಚರಾಕ್ಷರ ಅಥವಾ ಸ್ಥಿರಾಂಕ ಸ್ಥಿರಾಂಕ ಇವುಗಳು ಗುಣಾಕಾರ ಮತ್ತು ಭಾಗಾಕಾರದೊಂದಿಗೆ ಸೇರಿದ್ರೆ ಅವು ಏನಂತಾಗುತ್ತೆ? ಏಕಪದ. ಏಕಪದ ಅಂತ ನಾವು ಹೇಗೆ ಗುರುತಿಸ್ತೀವಿ ಅಂದ್ರೆ ಆ ಪದಗಳು ಚರಾಕ್ಷರ ಅಥವಾ ಸ್ಥಿರಾಂಕಗಳು ಯಾವುದರೊಂದಿಗೆ ಬೆಸೆಯಾಗಿರ್ತವೆ? ಗುಣಾಕಾರ ಅಥವಾ ಭಾಗಾಕಾರ ಚಿಹ್ನೆಯೊಂದಿಗೆ ಸೇರಿದ್ರೆ ಅದು ಏಕಪದ. ಮುಂದಿನ ಭಾಗ ಎರಡನೇ ದ್ವಿಪದ. ದ್ವಿಪದೋಕ್ತಿ ಬೀಜೋಕ್ತಿ ಎರಡನೇ ಪದ ಯಾವುದು? ಎರಡನೇ ವಿಧ ದ್ವಿಪದ. ಮೊದಲನೇದು ಏಕಪದೋಕ್ತಿ. ಏಕಪದೋಕ್ತಿಗೆ ಉದಾಹರಣೆ ನೀವು ಏನಾದ್ರೂ ಕೊಡ್ಬೋದು, ಬರೀ ಸ್ಥಿರಾಂಕನಾದ್ರೂ ಕೊಡ್ಬೋದು ಅಥವಾ ಚರಾಕ್ಷರ ಸ್ಥಿರಾಂಕನಾದ್ರೂ ಕೊಡ್ಬೋದು. x/m ಈ ತರ ಭಾಗಾಕಾರ ಗುಣಾಕಾರ ಚಿಹ್ನೆ. ಈಗ ದ್ವಿಪದೋಕ್ತಿ. ದ್ವಿಪದೋಕ್ತಿನಲ್ಲಿ ಪದಗಳೆಲ್ಲ ಇದೆ. ದ್ವಿ ಅಂದ್ರೇನು? ಪದೋಕ್ತಿ ಎರಡು ಪದಗಳು. ಎರಡು ಪದಗಳು ಇದ್ರೆ ಅದೇನಂತೀವಿ? ದ್ವಿಪದೋಕ್ತಿ. ಉದಾಹರಣೆಗೆ ನೋಡಿ, x ಪ್ಲಸ್ y, ax ಪ್ಲಸ್ b, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, 5x ಮೈನಸ್ 3. ನೋಡಿ ಪದಗಳನ್ನ ನೋಡಿ ಮಕ್ಕಳು. ಇಲ್ಲಿ x ಅನ್ನೋದೊಂದು ಚರಾಕ್ಷರ, y ಅನ್ನೋದೊಂದು ಚರಾಕ್ಷರ. ಅವುಗಳು ಏನಿದೆ? ಸಂಕಲನ ಅಥವಾ ಮತ್ತೆ 5x ಮೈನಸ್ 4. 5x ಅನ್ನೋದು ಒಂದು ಪದ, ಯಾಕೆಂದ್ರೆ ಏಕ ಪದ. 3 ಅನ್ನೋದು ಒಂದು ಪದ. ಎರಡು ಪದಗಳು ಏನಿದೆ? ವ್ಯವಕಲನ ಚಿಹ್ನೆ. ಸೊ ಪದಗಳು ಬೀಜ ಪದಗಳ ನಡುವೆ ಸಂಕಲನ ಅಥವಾ ವ್ಯವಕಲನ ಚಿಹ್ನೆ ಬಂದಾಗ ಪದಗಳು ಏನಾಗುತ್ತೆ? ಒಂದಕ್ಕಿಂತ ಹೆಚ್ಚು ಆಗುತ್ತೆ. ಎರಡು ಪದಗಳಿದ್ರೆ ಅದನ್ನೆಂತ ಕರಿತೀವಿ? ದ್ವಿಪದೋಕ್ತಿ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಲ್ಲ ಮಕ್ಕಳ? ಯಾವ ರೀತಿ ಬೇಕಾದ್ರೂ ಉದಾಹರಣೆಯನ್ನ ಕೊಡಬಹುದು. ಸ್ಥಿರಾಂಕ ಚರಾಕ್ಷರದ ನಡುವೆ ಸಂಕಲ ವ್ಯವಕಲನ ಚಿಹ್ನೆ ಕೊಡಬಹುದು. ಸ್ಥಿರಾಂಕ ಸ್ಥಿರಾಂಕದ ನಡುವೆ ಕೊಡಬಹುದು. ಆದ್ರೆ ಸ್ಥಿರಾಂಕ ಕೊಟ್ಟಾಗ ನೋಡಿ ಏನಾಗುತ್ತೆ? ಈಗ 3 + 5. ನೋಡಿ ಇಲ್ಲಿ ಏನಾಗುತ್ತೆ? 3 + 5 ಸ್ಥಿರಾಂಕ ನಡುವೆ ನಾನು ಪ್ಲಸ್ ಕೊಟ್ಟಾಗ ಇದು ದ್ವಿಪದ ಆಗುತ್ತಾ? ಯಾಕೆ? ಸಜಾತಿ ಪದಗಳು ಬಂದಾಗ ಮಾತ್ರ ನಾವು ಏನಾಗಲ್ಲ, ಪದಗಳು ಬೇರೆ ಬೇರೆ. ಯಾಕೆಂದ್ರೆ ಸಜಾತಿ ಪದಗಳನ್ನ ಮಾತ್ರ ನಾವು ಏನ್ ಮಾಡ್ತೀವಿ? ಸಂಕಲನ ಮತ್ತು ವ್ಯವಕಲನ ಮಾಡ್ತೀವಿ. ಸಜಾತಿ ಪದಗಳನ್ನ ಸಂಕಲನ ವ್ಯವಕಲನ ಮಾಡಿದಾಗ ಪದಗಳು ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಸೊ ಎರಡು ಪದ ಇದ್ರೂ ಕೂಡ ಏನಾಗುತ್ತೆ? ಒಂದು ಪದ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಪದಗಳು ಒಂದಕ್ಕಿಂತ ಹೆಚ್ಚು ಆಗ್ಬೇಕು ಅಂದಾಗ ಆ ಎಲ್ಲಾ ಪದಗಳು ಏನಾಗಿರ್ಬೇಕು? ವಿಜಾತಿ ಪದಗಳೇ ಆಗಿರಬೇಕು. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಮೂರನೇ ವಿಧ ಏನದು? ತ್ರಿಪದೋಕ್ತಿ. ತ್ರಿ ಅಂದ್ರೆ ಎಷ್ಟು? ಪದೋಕ್ತಿ ಅಂದ್ರೆ ಬೀಜ. 3 ಬೀಜ ಪದಗಳನ್ನ ಹೊಂದಿರುವ ಪದವನ್ನ ನಾವೇಂತೀವಿ? 3 ಬೀಜ ಪದಗಳಿದ್ರೆ ಅದರೇಂತೀವಿ? 3 ಬೀಜ ಪದಗಳ ಒಂದು ಬೀಜೋಕ್ತಿಯೇ ತ್ರಿಪದೋಕ್ತಿ. ಉದಾಹರಣೆಗೆ ನೋಡಿ, a + b + c, x² - y² + z², ax² + bx + c, 3 a² - 3x + y. ನೋಡಿ ಇಲ್ಲೆಲ್ಲ ಪದಗಳು ಕೂಡ 3 ಪದಗಳು ಎಂತ ಪದಗಳಾಗಿರ್ಬೇಕು? ವಿಜಾತಿ ಪದಗಳಾಗಿರ್ಬೇಕು. ಆ 3 ಪದಗಳ ನಡುವೆ ಎಂತ ಚಿಹ್ನೆಗಳು? ಸಂಕಲನ ಅಥವಾ ವ್ಯವಕಲನ ಚಿಹ್ನೆಗಳು ಬಂದಾಗ ಆ ಪದಗಳು ಏನಾಗುತ್ತೆ? ಬೇರೆ ಬೇರೆ ಆಗಿ 3 ಪದಗಳನ್ನ ಹೊಂದಿರುವ ಬೀಜೋಕ್ತಿಯೇ ತ್ರಿಪದೋಕ್ತಿ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ಮುಂದಿನ ಭಾಗ, ಈಗ ನಾವು ಬೀಜೋಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಬೀಜ ಪದ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಈಗ ನಾವು 9ನೇ ತರಗತಿ 2ನೇ ಅಧ್ಯಾಯದಲ್ಲಿರುವಂತಹ ಬಹುಪದೋಕ್ತಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಬಹುಪದೋಕ್ತಿ. ಈಗ ಬೀಜೋಕ್ತಿ ಅಂದ್ರೆ ಗೊತ್ತಾಯ್ತು. ಬಹುಪದೋಕ್ತಿ ಅಂದ್ರೆ ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ. ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ ಮತ್ತು ಆ ಚರಾಕ್ಷರದ ಘಾತವು ಏನಾಗಿರ್ಬೇಕು? ಧನ ಪೂರ್ಣಾಂಕವಾಗಿರಬೇಕು.
ಒಂದು ಚರಾಕ್ಷರವುಳ್ಳ ಬೀಜೋಕ್ತಿಯಾಗಿದ್ದು ಆ ಚರಾಕ್ಷರದ ಘಾತವು ಧನಪೂರ್ಣಾಂಕವಾಗಿದ್ದರೆ, ಧನಪೂರ್ಣಾಂಕ ಅಥವಾ ಬರೀ ಪೂರ್ಣ ಸಂಖ್ಯೆ, ಎಲ್ಲ ಪೂರ್ಣ ಸಂಖ್ಯೆಗಳು ಧನ ಸಂಖ್ಯೆ ಅಂತ ಗೊತ್ತಲ್ಲ ಮಕ್ಕಳಿಗೆ. ಹೀಗಾಗಿ ಪೂರ್ಣ ಸಂಖ್ಯೆನವಾಗಿರ್ಬೇಕು ಅಥವಾ ಧನ ಪೂರ್ಣಾಂಕವಾಗಿದ್ದರೆ ಅಂತಹ ಬೀಜೋಕ್ತಿಯನ್ನ ನಾವು ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಬಹುಪದೋಕ್ತಿ ಅಂದ್ರೆ ಏನು ಮಕ್ಕಳ? ಒಂದು ಚರಾಕ್ಷರ ಉಳ್ಳ ಬೀಜೋಕ್ತಿ, ಒಂದು ಚರಾಕ್ಷರ ಉಳ್ಳ ಬೀಜೋಕ್ತಿ, ಅವುಗಳ ಚರಾಕ್ಷರಗಳ ಗಾತ್ರ. ಅದು ಒಂದು ಚರಾಕ್ಷರದ ಪದ ಆಗಿರ್ಬೋದು, ಎರಡು ದ್ವಿಪದನಾಗಿರ್ಬೋದು, ತ್ರಿಪದನಾಗಿರ್ಬೋದು, 3 ಪದಕ್ಕಿಂತ ಹೆಚ್ಚು ಪದಗಳಾಗಿರ್ಲಿ, ಆ ಎಲ್ಲಾ ಪದಗಳಲ್ಲಿರುವ ಚರಾಕ್ಷರದ ಘಾತ ಏನಾಗಿರ್ಬೇಕು? ಧನಪೂರ್ಣಾಂಕವಾಗಿರ್ಬೇಕು. ಅವುಗಳ ಘಾತ ಸೂಚಿ ಧನ ಪೂರ್ಣಾಂಕವಾಗಿದ್ದರೆ ಅಂತಹ ಬೀಜೋಕ್ತಿಯನ್ನು ನಾವೇನಂತ ಕರಿತೀವಿ? ಬಹುಪದೋಕ್ತಿ ಎನ್ನುತ್ತೇವೆ. ಅರ್ಥ ಆಯ್ತಲ್ಲ ಮಕ್ಕಳ? ಎನ್ನುತ್ತಾರೆ. ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ ಮತ್ತು ಅವುಗಳ ಘಾತ ಸೂಚಿ ಧನಪೂರ್ಣಾಂಕವಾಗಿದ್ದರೆ ಅಂತಹ ಬೀಜೋಕ್ತಿಯನ್ನ ಬಹುಪದೋಕ್ತಿ ಅಂತೇಳಿ ಕರಿತೀವಿ. ಉದಾಹರಣೆ ನೋಡಿ, ಈಗ ನಾನು ಎ ಕ್ಯೂಬ್ ಅಂತ ಬರ್ತಿದ್ದೀನಿ. ಒಂದು ಪದ ಹೌದಲ್ಲ? ಎಷ್ಟು ಪದ ಇದೆ ಇದು? ಒಂದು ಬೀಜ ಪದ. ನೋಡಿ, ಇಲ್ಲಿ ಏನ ಘಾತ ಎಷ್ಟಿದೆ? ಎಂತ ಸಂಖ್ಯೆ ಇದೆ? 3. ಎಂತ 3? ಪ್ಲಸ್ 3. ಒಂದು ಉದಾಹರಣೆ. ಇನ್ನೊಂದು 2x³ ಮೈನಸ್ 3x. ಇದು ಎಷ್ಟು ಪದವನ್ನು ಹೊಂದಿದೆ? 2 ಪದ ಇದೆ ಅಲ್ವಾ? ದ್ವಿಪದೋಕ್ತಿ. ಈ ದ್ವಿಪದೋಕ್ತಿಯಲ್ಲಿರುವ 2 ಚರಾಕ್ಷರ ಒಂದು ಬೇರೆ ಬೇರೆ ಇದೆಯಾ? ಚರಾಕ್ಷರ ಒಂದೇ ಇದೆಯಾ ಬೇರೆ ಬೇರೆ ಇದೆಯಾ? ಯಾಕೆ ಹೇಳಿ? ಬಹುಪದೋಕ್ತಿ ಏನಾಗಿರ್ಬೇಕು? ಒಂದು ಚರಾಕ್ಷರವುಳ್ಳ ಬೀಜೋಕ್ತಿನೇ ಆಗಿರ್ಬೇಕು. ಮತ್ತೆ ನೋಡಿ, ಈ ಘಾತ ನೋಡಿ, x ನ ಚರಾಕ್ಷರದ ಘಾತ ಏನಿದೆ? 3. ಚಿಹ್ನೆ ಇಲ್ಲಿರುವ x ನ ಚರಾಕ್ಷರ +1. ಹಾಗೆ ಇದು ಏನು? ಬಹುಪದೋಕ್ತಿ. ಇನ್ನೊಂದು y³ /2 ಪ್ಲಸ್ y ರ ಘಾತ 4 ಮೈನಸ್ y ರ ಘಾತ 2 ಪ್ಲಸ್ 5. ನೋಡಿ, ಇದು ಎಷ್ಟು ಪದಗಳನ್ನು ಹೊಂದಿದೆ ನೋಡಿ ಮಕ್ಕಳ? ಎಷ್ಟು ಪದ ಇದೆ? 4. ಎಷ್ಟು ಪದ ಇದೆ? 4. y ರ ಘಾತ 3 /2 ಒಂದು ಪದ, y ರ ಘಾತ 4 ಒಂದು ಪದ, y ರ ಘಾತ 2 ಒಂದು ಪದ, 5 ಅನ್ನೋದು ಒಂದು ಪದ. 5 ಅನ್ನೋದು ಬರೀ ಸ್ಥಿರ ಸಂಖ್ಯೆ. ಸೊ ಅಲ್ಲಿ ಎಷ್ಟು ಪದ ಆಯ್ತು? 4 ಪದಗಳ ಒಂದು ಬೀಜೋಕ್ತಿ. ಸೊ ಇಲ್ಲಿ ಎಲ್ಲಾ ಚರಾಕ್ಷರದ ಘಾತ ಏನಾಗಿದೆ ನೋಡಿ? +3 +4 +2. ಎಲ್ಲವೂ ಧನಪೂರ್ಣಾಂಕ ಆಗಿದೆ ಅಲ್ವಾ? ಇದು ಒಂದು ಬಹುಪದೋಕ್ತಿ. ಆದ್ರೆ ಇಲ್ಲಿ ಇರುವ ಚರಾಕ್ಷರ ಬಹುಪದೋಕ್ತಿಗಳನ್ನ ನಾವು ಅಲ್ಲಿರುವ ಚರಾಕ್ಷರವನ್ನ ಆಧಾರದ ಮೇಲೆ ಹೆಸರನ್ನ ಕೊಡ್ತೀವಿ. ಇದು ನೋಡಿ, ಇಲ್ಲಿರುವ ಚರಾಕ್ಷರ, ಇದು ಯಾವ ಚರಾಕ್ಷರದ ಬಹುಪದೋಕ್ತಿ? ಹಾಗಾಗಿ ಅಲ್ಲಿ ಬಹುಪದೋಕ್ತಿಯಲ್ಲಿ ಯಾವ ಅಕ್ಷರ ಇರುತ್ತೋ ಆ ಅಕ್ಷರವನ್ನೇ ಆ ಬಹುಪದೋಕ್ತಿಗೆ ಕೊಡ್ತೀವಿ. ಇದು ಎ ಚರಾಕ್ಷರವುಳ್ಳ ಬಹುಪದೋಕ್ತಿ ಆಗಿರೋದ್ರಿಂದ ಇದನ್ನ ಏನಂತ ಕರಿತೀವಿ? ಪಿ ಆಫ್ ಎ. ಬಹುಪದೋಕ್ತಿ, ಈ ಬಹುಪದೋಕ್ತಿ ಹೆಸರೇನು? ಪಿ ಆಫ್ ಎ. ಇಲ್ಲಿ ಒಳಗಡೆ ನಾವು ಆವರಣದ ಒಳಗಡೆ ಬರೆಯುವ ಅಕ್ಷರವು ಆ ಬಹುಪದೋಕ್ತಿಯ ಚರಾಕ್ಷರವೇ ಆಗಿರುತ್ತದೆ. ಇಲ್ಲಿ ಹೊರಗಡೆ ನೀವು ಯಾವ ಅಕ್ಷರ ಬೇಕಾದ್ರೂ ಬರೀಬಹುದು. ಪಿ ನಾರು ಬರೀಬಹುದು, ಎ ಇಂದ ಝೆಡ್ ಅಲ್ಲಿ ಯಾವುದೇ ಅಕ್ಷರ ಬೇಕಾದ್ರೂ ಬರೀಬಹುದು. ಆದ್ರೆ ಇಲ್ಲಿ ಎರಡನೇ ಉದಾಹರಣೆಯಲ್ಲಿರುವ ಅಕ್ಷರ ಯಾವುದು? ಎಕ್ಸ್. ಹಾಗಾದ್ರೆ ಈ ಬಹುಪದೋಕ್ತಿ ಹೆಸರೇನು? ಪಿ ಆಫ್ ಎಕ್ಸ್. ಪಿ ಆಫ್ ಎಕ್ಸ್ ಅಂತ ನಾವು ಬರೀಬಹುದು, ಜಿ ಆಫ್ ಎಕ್ಸ್ ಅಂತ ನಾವು ಬರೀಬಹುದು. ನಿಮ್ಗೆ ಯಾವ ಅಕ್ಷರ ಹೊರಗಡೆ ಆವರಣದ ಒಳಗಡೆ ಬರೆಯೋದು ಆ ಬಹುಪದೋಕ್ತಿ ಅಕ್ಷರ ಆಗಿರುತ್ತೆ. ಹೊರಗಡೆ ನೀವು ಅದನ್ನ ಬಿಟ್ಟು ಬೇರೆ ಅಕ್ಷರ ಬರೀಬಹುದು. ಇಲ್ಲಿ ನೋಡಿ, ಮೂರನೇ ಉದಾಹರಣೆಯಲ್ಲಿರುವಂತಹ ಅಕ್ಷರ ಯಾವುದು? ಈ ಬಹುಪದೋಕ್ತಿಯನ್ನ ಎಚ್ ಆಫ್ ವೈ. ಈ ರೀತಿ ನಾವು ಬಹುಪದೋಕ್ತಿಗಳಿಗೆ ಹೆಸರನ್ನ ಕರಿತೀವಿ. ಆ ಬಹುಪದೋಕ್ತಿಯಲ್ಲಿ ಇರುವ ಚರಾಕ್ಷರವನ್ನೇ ಆ ಬಹುಪದೋಕ್ತಿ ಹೆಸರಾಗಿ ಕರಿತೀವಿ. ಇದು ಎಚ್ ವೈ ಚರಾಕ್ಷರವುಳ್ಳ ಬಹುಪದೋಕ್ತಿ, ಇದು ಎಕ್ಸ್ ಚರಾಕ್ಷರವುಳ್ಳ ಬಹುಪದೋಕ್ತಿ, ಇದು ಎ ಚರಾಕ್ಷರವುಳ್ಳ ಬಹುಪದೋಕ್ತಿ ಹೇಳಿ ಆ ಬಹುಪದೋಕ್ತಿಗಳ ಹೆಸರನ್ನ ಕರೀತೇವೆ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ
ಈಗ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ ಬರೀತೇನೆ, ನೀವು ಅದರಲ್ಲಿ ಯಾವ್ದಾದ್ರು ಬಹುಪದೋಕ್ತಿ ಯಾವ್ದಾದ್ರು ಬಹುಪದೋಕ್ತಿ ಅಲ್ಲ ಅನ್ನೋದನ್ನ ನೀವು ಗುರುತಿಸ್ಬೇಕು. ಈಗ ನಾವು ಕೆಲವು ಉದಾಹರಣೆಗಳನ್ನ ಬಂದಿದ್ದೀವಿ. ಈಗ ನೀವು ಯಾವ್ದಾವ್ದು ಬಹುಪದೋಕ್ತಿ ಯಾವ್ದಾವ್ದು ಬಹುಪದೋಕ್ತಿ ಆಗಿಲ್ಲ ಅಂತ ಹೇಳಿ. ಈಗ ಮೊದಲನೇದು ಬಹುಪದೋಕ್ತಿ ಹೆಸರನ್ನ ಹೇಳಿ. ಕಾರಣ ಎದಳಪ್ಪ ಬಹುಪದೋಕ್ತಿನ ಓದು. ಬಹುಪದೋಕ್ತಿನ ಅಲ್ವಾ ಅಂತ ನಮ್ಗೆ ನೀವು ಹೇಳ್ಬೇಕು. 1/√x. ಇದು ಬಹುಪದೋಕ್ತಿನ ಅಲ್ವಾ? ಅಲ್ಲ. ಗುಡ್. ಯಾಕೆ? ರೂಟ್ ಅಲ್ಲಿ ರೂಟ್ ಅನ್ನ ನಾವು ಘಾತಾಂಕ ರೂಪಕ್ಕೆ ಬಂದಾಗ ರೂಟ್ ಎಕ್ಸ್ ಅನ್ನು ನಾವು ಘಾತಾಂಕ ರೂಪಕ್ಕೆ ಬಂದಾಗ ಏನಾಗ್ತದೆ? 1/2. ಎಕ್ಸರ ಘಾತ 1/2. ವೆರಿ ಗುಡ್. ಎಕ್ಸರ ಘಾತ 1/2 ಆಗುತ್ತೆ. ಈ 1/2 ಪೂರ್ಣಾಂಕನ ಮಕ್ಕಳ? ಪೂರ್ಣಾಂಕ ಅಲ್ಲ, ಏನದು? ಭಾಗಗಳು. ಹಾಗಾಗಿ ಇಲ್ಲಿ ಪೂರ್ಣಾಂಕ ಮಾತ್ರ ಆಗಿರ್ಬೇಕು. ಘಾತ ಸೂಚಿ ಏನಾಗಿರ್ಬೇಕು ಅಂತ ಹೇಳಿದ್ರೆ ಪೂರ್ಣಾಂಕ ಇದ್ರೆ ಮಾತ್ರ ಅದು ಬಹುಪದೋಕ್ತಿ. ಇದು ಪೂರ್ಣಾಂಕ ಇಲ್ಲ. ಘಾತ ಸೂಚಿಯು ಪೂರ್ಣಾಂಕವಾಗದೇ ಇರೋದ್ರಿಂದ ಇದೇನಾಗಿದೆ? ಬಹುಪದೋಕ್ತಿ ಅಲ್ಲ. ಎರಡನೇ ಉದಾಹರಣೆ 3/x² + x. ಇದು ಬಹುಪದೋಕ್ತಿನ ಅಲ್ವಾ? ಹೌದು. 3/x². ಹೇಳಿ, ನೀನು ಹೇಳಪ್ಪ. 3/x². x² ಛೇದದಲ್ಲಿದೆ. ಯಾವುದೇ ಆಗಲಿ ಬಹುಪದೋಕ್ತಿನಲ್ಲಿ ಚರಾಕ್ಷರಗಳ ಎಲ್ಲಿರಬೇಕು? ಅಂಶದಲ್ಲಿ ಇರಬೇಕು ಅಂತ ಹೇಳಿದ್ದೀನಿ ನಾನು. ಚರಾಕ್ಷರಗಳ ಎಕ್ಸರ ಘಾತ 2 ಮೇಲೆ ಬಂದಾಗ ಏನಾಗುತ್ತೆ? ಎಕ್ಸರ ಘಾತ -2 ಆಗುತ್ತೆ. ಹೌದಲ್ವಾ? ಎಕ್ಸರ ಘಾತ -2 ಆದಾಗ ಇದು ಬಹುಪದೋಕ್ತಿ ಆಗುತ್ತಾ? ಯಾಕೆ ಹೇಳಿ? ಎಕ್ಸರ ಘಾತ -2 ಏನಾಗುತ್ತೆ? ಋಣಪೂರ್ಣಾಂಕ ಆಗೋದ್ರಿಂದ ಇದು ಬಹುಪದೋಕ್ತಿ ಅಲ್ಲ. ಯಾಕೆ? ಚರಾಕ್ಷರದ ಘಾತವು ಧನ ಪೂರ್ಣಾಂಕವಾಗಿದೆ. ನೀವು ನೋಡ್ಬೇಕು, ನೀವು ಇಲ್ಲಿ ಅಕ್ಷರ ಚರಾಕ್ಷರ ಅಂಶದಲ್ಲಿದೆಯಾ? ಛೇದದಲ್ಲಿದೆ. ಅದನ್ನ ಏನ್ ಮಾಡ್ಬೇಕು ನಾವು? ಅಂಶಕ್ಕೆ ತರಬೇಕು. ಅಂಶಕ್ಕೆ ತಂದಾಗ ಆ ಚರಾಕ್ಷರದ ಘಾತ ಸೂಚಿಗಳ ಚಿಹ್ನೆಗಳು ಏನಾಗುತ್ತೆ? ಪ್ಲಸ್ ಇರೋದು ಏನಾಗುತ್ತೆ? ಸೊ ಮೈನಸ್ ಘಾತ ಸೂಚಿಯನ್ನು ಹೊಂದಿರೋದ್ರಿಂದ ಋಣ ಘಾತ ಸೂಚಿ ಹೊಂದಿರೋದ್ರಿಂದ ಇದು ಬಹುಪದೋಕ್ತಿ ಅಲ್ಲ. ಮೂರನೇ ಉದಾಹರಣೆ ನೋಡಿ. ನಂದಿನಿ ಈ ಬಹುಪದೋಕ್ತಿ ಈ ಒಂದು ಬೀಜೋಕ್ತಿನ ಓದಮ್ಮ ಇದನ್ನ. ವೈಯರ ಘಾತ 4 - ವೈಯರ ಘಾತ 3 + 2. ಗುಡ್. ಇದು ಬಹುಪದೋಕ್ತಿನ ಅಲ್ವಾ? ಯಾಕೆ? ಅದು ವೈಚರಾಕ್ಷರವಿದೆ ಮತ್ತು ಘಾತ ಸೂಚಿ ಏನಾಗಿದೆ? ಎಲ್ಲವೂ ಕೂಡ ಏನಾಗಿದೆ? ಧನ ಪೂರ್ಣಾಂಕವಾಗಿದೆ. ಗುಡ್. ಅದನ್ನ ಹೇಳಿ. ಕಾರಣ ಏನು? ಒಂದು ಚರಾಕ್ಷರ ಮತ್ತು ಎಲ್ಲವೂ ಕೂಡ ಏನು? ಧನ ಪೂರ್ಣಾಂಕ ಘಾತ ಸೂಚಿಯನ್ನ ಹೊಂದಿರೋದ್ರಿಂದ ಇದು ಬಹುಪದೋಕ್ತಿ. ನೆಕ್ಸ್ಟ್ 4ನೇ ಉದಾಹರಣೆ -5. ಬರೀ ಸ್ಥಿರಾಂಕ ಕೊಟ್ಟಿದ್ದೀನಿ ನಾನು. ಇದು ಬಹುಪದೋಕ್ತಿನ ಅಲ್ವಾ ಅನ್ನೋದನ್ನೇ ಹೇಳಿ. ಇದು ನಾನು ನಿಮಗೆ ಈಗ ಹೇಳಿರ್ಲಿಲ್ಲ. ನೋಡ ಯಾರು ಇದನ್ನ ಗೆಸ್ ಮಾಡ್ತಾರೆ. -5 ಬಹುಪದೋಕ್ತಿನ ಇಲ್ವಾ? ಅದು ಇದು ಬಹುಪದೋಕ್ತಿ. ಯಾಕೆ ಅಂದ್ರೆ ಪೂರ್ಣ ಸರ್ ನೋಡಿ, -5 ಇಲ್ಲಿ ಯಾವುದೇ ಚರಾಕ್ಷರ ಇಲ್ಲ ಅಂದ್ರೆ ಆ ಚರಾಕ್ಷರವನ್ನು ನೀವು A ಇಂದ Z ಅಲ್ಲಿ ಯಾವ್ದಾದ್ರು ಅಕ್ಷರ ಕೊಟ್ಟು ಅದರ ಘಾತ ಸೂಚಿ ಏನಾಗಿರುತ್ತೆ? 0. ಯಾವುದೇ ಒಂದು ಸ್ಥಿರಾಂಕ ಆದ್ಮೇಲೆ ಆ ಸ್ಥಿರಾಂಕದ ಜೊತೆಗೆ ಚರಾಕ್ಷರ ಇರುತ್ತೆ. ಆ ಚರಾಕ್ಷರದ ಘಾತ ಸೂಚಿ ಏನಾಗಿರುತ್ತೆ? 0 ಆಗಿರೋದ್ರಿಂದ ಯಾವುದೇ ಚರಾಕ್ಷರದ ಘಾತ ಸೂಚಿ 0 ಆಗಿದ್ರೆ ಅದ್ರ ಬೆಲೆ ಎಷ್ಟು? 1. ಯಾವುದೇ ಘಾತ ಅಕ್ಷರ ನೀವು A ಇಂದ Z ಅಲ್ಲಿ ಯಾವ್ದಾದ್ರು ಅಕ್ಷರ ತಗೊಳ್ಳಿ, ಅದರ ಘಾತ ಸೂಚಿ 0 ಆಗಿದ್ರೆ ಅದ್ರ ಬೆಲೆ ಎಷ್ಟು? 1. ಹಾಗಾಗಿ ಯಾವುದೇ ಒಂದು ಸ್ಥಿರಾಂಕಕ್ಕೆ
ಸ್ಥಿರಾಂಕದ ಜೊತೆ ಯಾವ್ದಿರುತ್ತೆ? ಚರಾಕ್ಷರ ಇರುತ್ತೆ. ಆದ್ರೆ ಅದ್ರ ಘಾತ ಸೂಚಿ ಏನಾಗಿರುತ್ತೆ? 0 ಆಗಿರುತ್ತೆ. ಇಲ್ಲಿ ಘಾತ ಸೂಚಿ ಚರಾಕ್ಷರ ನೀವು ಯಾವ್ದಾದ್ರು A-Z ಯಾವ್ದಾದ್ರು ಅಕ್ಷರ ತಗೋಬಹುದು. ಅದ್ರ ಘಾತ ಸೂಚಿ 0 ಆಗಿರೋದ್ರಿಂದ 0 ಕೂಡ ಒಂದು ಪೂರ್ಣ ಸಂಖ್ಯೆನಾ? 0 ಒಂದು ಪೂರ್ಣಾಂಕ ಇದೆಯಾ? ಹಾಗಾಗಿ ಬರೀ ಸ್ಥಿರಾಂಕ ಕೂಡ ಒಂದು ಬಹುಪದೋಕ್ತಿ. ಅರ್ಥ ಆಯ್ತಲ್ಲ ಮಕ್ಕಳ? ಆಮೇಲೆ ಅದರಲ್ಲಿ ಎಂತ ಬಹುಪದೋಕ್ತಿ ವಿಧಗಳು ಬಂದಾಗ ಈ ಬಹುಪದೋಕ್ತಿ ಹೆಸರೇನು ಅಂತ ಹೇಳ್ತೀನಿ. ನೆಕ್ಸ್ಟ್ -4 ಡಿವೈಡೆಡ್ ಬೈ x. -4 ಡಿವೈಡೆಡ್ ಬೈ x. ಕೇಳಪ್ಪ ದೇವರಾಜ್. -4 ಡಿವೈಡೆಡ್ ಬೈ x ಬಹುಪದೋಕ್ತಿನ ಅಲ್ವಾ? ಈಗ ಗಮನಿಸಿ ನೋಡಿ ಹೇಳು. -4 ಡಿವೈಡೆಡ್ ಬೈ x. ಇಲ್ಲಿ ಚರಾಕ್ಷರ ಎಲ್ಲಿದೆ? ಯಾಕೆಲ್ಲ ಏನಾಗಿದೆ? ಚರಾಕ್ಷರ ಏನಾಗಿದೆ? ಎಲ್ಲಿ ಹೆಂಗಿರು ಡೈರೆಕ್ಟ್ ಋಣಾತ್ಮಕ ಸ್ಥಾನ ಚಿಹ್ನೆಯನ್ನು ಹೊಂದಿದೆಯಾ ಚರಾಕ್ಷರ? ಅದು ಎಲ್ಲಿದೆ? ಅದು ಛೇದದಲ್ಲಿದೆ ಚರಾಕ್ಷರ. ಅದು ಅಂಶದಾಗ ಏನಾಗುತ್ತೆ? ಘಾತ. ಚರಾಕ್ಷರದ ಘಾತ ಏನಿದೆಯಪ್ಪ ಇಲ್ಲಿ? +1. ಮೇಲ್ಬಂದಾಗ ಏನಾಗುತ್ತೆ? x -4 ರ ಘಾತ -x ಇಂಟು -4 ಇಂಟು x ರ ಘಾತ -1 ಆಗುತ್ತೆ. ಆಗ ಚರಾಕ್ಷರದ ಘಾತ ಸೂಚಿ ಏನಾಯ್ತು? ಋಣ ಪೂರ್ಣಾಂಕ ಆಯಿತು. ಹಾಗಾಗಿ ಇದು ಬಹುಪದೋಕ್ತಿ ಅಲ್ಲ. 6ನೇ ಉದಾಹರಣೆ ನೋಡಿ. 6ನೇ ಉದಾಹರಣೆ x + y ಬಂತು. 6ನೇ ಉದಾಹರಣೆ ಇದು ಬಹುಪದೋಕ್ತಿನ ಅಲ್ವಾ? ಯಾರು ಹೇಳ್ತೀರ? ತನು, ಇದು ಬಹುಪದೋಕ್ತಿನ? x + y ಅಲ್ಲ. ಗುಡ್. ಯಾಕೆ? ಇದೇನಾಗಿದೆ? ಎಷ್ಟಾಯ್ತು? ಚರಾಕ್ಷರ ಏನಾಗಿದೆ? 2 ಇದೆ. ಬಹುಪದೋಕ್ತಿ ಎಷ್ಟಿರ್ಬೇಕು ಚರಾಕ್ಷರ? ಒಂದೇ ಚರಾಕ್ಷರದಾಗಿರ್ಬೇಕು. ಅಲ್ಲಿರುವ ಪದಗಳಲ್ಲಿರುವ ಎಲ್ಲಾ ಚರಾಕ್ಷರಗಳು ಏನಾಗಿರ್ಬೇಕು? ಒಂದೇ ಆಗಿರ್ಬೇಕು. ಗೊತ್ತಾಯ್ತಲ್ಲ? ಒಂದೇ ಚರಾಕ್ಷರವುಳ್ಳ ಪದಗಳನ್ನ ಮಾತ್ರ ಹೊಂದಿದ್ರೆ ಅದು ಬಹುಪದೋಕ್ತಿ. x ಚರಾಕ್ಷರವುಳ್ಳ ಬಹುಪದೋಕ್ತಿ ಕರಿಬೇಕು ಅಂದ್ರೆ ಅಲ್ಲಿರುವ ಪದದಲ್ಲೆಲ್ಲ ಯಾವ ಅಕ್ಷರ ಇರಬೇಕು? x ಇರಬೇಕು. ಈ ರೀತಿ ಇದು x ಮತ್ತು y ಎರಡು ಚರಾಕ್ಷರವುಳ್ಳ ಪದ ಆಗಿರೋದ್ರಿಂದ ಇದು ಬಹುಪದೋಕ್ತಿ ಅಲ್ಲ. ಗೊತ್ತಾಯ್ತಲ್ಲ ಮಕ್ಕಳು? ಹಾಗಾದ್ರೆ ಬಹುಪದೋಕ್ತಿ ಅಂದ್ರೆ ಒಂದು ಚರಾಕ್ಷರವುಳ್ಳ ಬೀಜೋಕ್ತಿ ಮತ್ತು ಅಲ್ಲಿರುವ ಚರಾಕ್ಷರದ ಘಾತ ಸೂಚಿ ಏನಾಗಿರ್ಬೇಕು? ಪೂರ್ಣ ಸಂಖ್ಯೆನೇ ಆಗಿರ್ಬೇಕು. ಅಂತಹ ಬೀಜೋಕ್ತಿಯನ್ನ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಈಗ ಬಹುಪದೋಕ್ತಿನಲ್ಲಿ ಮತ್ತೆ ವಿಧಗಳು ಬರ್ತವೆ. ರೇಖಾತ್ಮಕ ಬಹುಪದೋಕ್ತಿ 3 ರೀತಿ ಇದೆ. ಎರಡನೇದು ವರ್ಗ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ಈಗ ಎಲ್ಲೊಂದು ಚಾರ್ಟ್ ಇದೆ, ಕಾಣಿಸ್ತದಲ್ಲ ಮಕ್ಕಳ? ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಮತ್ತೆ ಮೂರು ವಿಧ ನೋಡಿ. 3 ವಿಧ ಇದೆ. ವರ್ಗ ರೇಖಾತ್ಮಕ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಎಂಬ 3 ಬಹುಪದೋಕ್ತಿಗಳಾಗಿ ನಾವು ವಿಭಾಗಿಸಿದೀವಿ. ಮೊದಲಾಗಿ ರೇಖಾತ್ಮಕ ಬಹುಪದೋಕ್ತಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಂಡು. ರೇಖಾತ್ಮಕ ಅಂದ್ರೆ ಆ ಪದ ಇದೆ ರೇಖಾ. ರೇಖಾ ಅಂತಂದ್ರೆ ಚರಾಕ್ಷರದ ಘಾತ ಸೂಚಿ ಏನಾಗಿರ್ಬೇಕು? ಒಂದು ಘಾತ ಅಥವಾ ಡಿಗ್ರಿ ಮಹತ್ತಮ ಘಾತ 1 ಆಗಿರುವ ಬೀಜೋಕ್ತಿಯನ್ನ ಬಹುಪದೋಕ್ತಿಯನ್ನ ನಾವು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ಕರೀತೀವಿ. ಉದಾಹರಣೆಗೆ 2x + 5 ನೋಡಿ. ಇಲ್ಲಿರುವ ಚರಾಕ್ಷರದ ಘಾತ ಸೂಚಿ ಎಷ್ಟಿದೆ? 1. ಗರಿಷ್ಠ ಘಾತ ಸೂಚಿ ಆ ಬಹುಪದೋಕ್ತಿಯಲ್ಲಿರುವ ಗರಿಷ್ಠ ಘಾತ ಸೂಚಿ ಏನಾಗಿರ್ಬೇಕು? 1 ಆಗಿದ್ದರೆ ಅದು ರೇಖಾತ್ಮಕ ಬಹುಪದೋಕ್ತಿ. 5y ಅಥವಾ a² + a 2a, a² +
2 ಇಲ್ಲಿರುವ ಏನ ಚರಾಕ್ಷರ 2 ಏನ ಘಾತ 2 ಇದೆ, ಇಲ್ಲಿರುವ ಏನ ಘಾತ 1 ಇದೆ. ಗರಿಷ್ಠ ಘಾತ ಸೂಚಿ ಎರಡರ ಪದಗಳಲ್ಲಿ ಗರಿಷ್ಠ ಘಾತ ಸೂಚಿ ಏನಾಗಿದೆ 2 ಇದೆ. ಹಾಗಾಗಿ ಅದು ರೇಖಾತ್ಮಕ ಬಹುಪದೋಕ್ತಿ ಆಗುತ್ತಾ? ಅದು ರೇಖಾತ್ಮಕ ಬಹುಪದೋಕ್ತಿ ಇದ್ರೆ ಗರಿಷ್ಠ ಘಾತ ಸೂಚಿ ಏನಾಗಿರ್ಬೇಕು? ನೋಡಿ a ಪ್ಲಸ್ i ಇದು ರೇಖಾತ್ಮಕ ಆಗುತ್ತಾ? ಆ ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ ನೋಡೋಣ ಅಂತಂದ್ರೆ ax ಪ್ಲಸ್ b. ಇಲ್ಲಿ a ಮತ್ತು b ಅನ್ನು ವಾಸ್ತವ ಸಂಖ್ಯೆ. ಇಲ್ಲಿರುವ ಚರಾಕ್ಷರ x, x ನ ಸಹಗುಣಾಂಕ a ಅನ್ನೋದು ಯಾವುದೇ ಒಂದು ವಾಸ್ತವ ಸಂಖ್ಯೆ, b ಅನ್ನೋದು ಕೂಡ ವಾಸ್ತವ ಸಂಖ್ಯೆ ab ಅನ್ನೋದು. ಸೊ ಇದು ರೇಖಾತ್ಮಕ ಬಹುಪದೋಕ್ತಿಯ ಆದರ್ಶ ರೂಪ. ನೆಕ್ಸ್ಟ್ ವರ್ಗ ಬಹುಪದೋಕ್ತಿ. ವರ್ಗ ಬಹುಪದೋಕ್ತಿ ಅಂದ್ರೆ ಗರಿಷ್ಠ ಘಾತ ಸೂಚಿ 2 ಆಗಿರುವ ಬಹುಪದೋಕ್ತಿ. ಗರಿಷ್ಠ ಘಾತ ಸೂಚಿ ಅಂದ್ರೆ ಡಿಗ್ರಿ 2 ಹೋಗಿದ್ದೀವಿ. ಹಾಗೆ ಗರಿಷ್ಠ ಘಾತ ಸೂಚಿ ಉದಾಹರಣೆಗೆ ax² ಪ್ಲಸ್ bx ಪ್ಲಸ್ c ರೇಖಾ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c. ನೋಡಿ ಇಲ್ಲಿ a b c ಅನ್ನೋವು ವಾಸ್ತವ ಸಂಖ್ಯೆ. ಇಲ್ಲಿರುವ ಚರಾಕ್ಷರ ಯಾವುದು x ಮತ್ತು ಇಲ್ಲಿರುವ ಚರಾಕ್ಷರದ ಗರಿಷ್ಠ ಘಾತ ಸೂಚಿ ಎಷ್ಟಾಗಿದೆ 2. ಡಿಗ್ರಿ 2 ಆಗಿರುವ ಬಹುಪದೋಕ್ತಿ. ಡಿಗ್ರಿ ಅಂದ್ರೇನು? ಗರಿಷ್ಠ ಘಾತ. ಉದಾಹರಣೆಗೆ 3x² ಮೈನಸ್ 5x ಪ್ಲಸ್ 4 ಅಥವಾ 7x² ಮೈನಸ್ 5. ಈ ರೀತಿ ಗರಿಷ್ಠ ಘಾತ ಸೂಚಿ ಯಾವುದು ಮಾತ್ರ ಆಗಿರಬೇಕು? 2 ಮಾತ್ರ ಆಗಿರಬೇಕು. ಅದನ್ನ ವರ್ಗ ಬಹುಪದೋಕ್ತಿ ಅಂತ ಹೇಳಿ ಕರಿತೀವಿ. ಮತ್ತು ಅದರ ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c. ಮೂರನೇ ವಿಧ ಘನ ಬಹುಪದೋಕ್ತಿ. ಘನ ಅಂದ್ರೆ ಡಿಗ್ರಿ 3 ಆಗಿರುವ ಬಹುಪದೋಕ್ತಿ. ಅಂದ್ರೆ ಗರಿಷ್ಠ ಘಾತ ಸೂಚಿ 3 ಮಾತ್ರ ಇರಬೇಕು. ಅದರ ಆದರ್ಶ ರೂಪ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ ಇಲ್ಲಿ abcd ಅನ್ನೋದೇನು? ವಾಸ್ತವ ಸಂಖ್ಯೆ. x³ ನ ಸಹಗುಣಾಂಕ a, x² ನ ಸಹಗುಣಾಂಕ ಪ್ಲಸ್ b, x ನ ಸಹಗುಣಾಂಕ ಪ್ಲಸ್ c, d ಅನ್ನೋದು ಸ್ಥಿರಾಂಕ. abcd ನು ವಾಸ್ತವ ಸಂಖ್ಯೆ, ಯಾವುದಾದ್ರೂ ಸಂಖ್ಯೆ ಆಗಿದೆ. ಇದು ಡಿಗ್ರಿ 3. ಉದಾಹರಣೆಗೆ 5x³ ಮೈನಸ್ 4x² ಪ್ಲಸ್ 2. ನೋಡಿ ತ್ರಿಪದ ಇದ್ರೂ ಕೂಡ ಇದರಲ್ಲಿ 3 ಪದಗಳಲ್ಲಿ ಗರಿಷ್ಠ ಘಾತ ಎಷ್ಟಿದೆ? 3. 4x³ ಮೈನಸ್ 2x² ಪ್ಲಸ್ 7x ಮೈನಸ್ 1. ನೋಡಿ 4 ಪದಗಳಲ್ಲಿ ನೋಡಿದಾಗ 4 ಪದಗಳಲ್ಲಿ ಇರುವಂತಹ ಗರಿಷ್ಠ ಘಾತ ಯಾವಿದೆ? 3. ಈ ರೀತಿ ಗರಿಷ್ಠ ಘಾತ 3 ಇರುವ ಪದವನ್ನು ನಾವೇನಂತೀವಿ? ಘನ ಬಹುಪದೋಕ್ತಿ. ಅರ್ಥ ಆಯ್ತಲ್ಲ ಮಕ್ಕಳ? ಈಗ ನಾವು ಇಂದಿನ ತರಗತಿಯಲ್ಲಿ ನಾವೇನೇನು ತಿಳ್ಕೊಂಡ್ವಿ? ಬೀಜ ಪದ ಅಂದ್ರೆ ಏನು, ಬಹುಪದೋಕ್ತಿ ಅಂದ್ರೆ ಬೀಜೋಕ್ತಿ ಅಂದ್ರೇನು, ಬೀಜೋಕ್ತಿಯ ವಿಧಗಳು ಮತ್ತು ಮುಖ್ಯವಾದ 9ನೇ ತರಗತಿಯ ಘಟಕವಾದಂತಹ ಬಹುಪದೋಕ್ತಿ ಅಂದ್ರೇನು ಮತ್ತು ಬಹುಪದೋಕ್ತಿಯ 3 ವಿಧಗಳ ಬಗ್ಗೆ ನಾವು ಇದು ತಿಳ್ಕೊಂಡ್ವಿ. ಈಗ ನೀವು ನಾಳೆ ಹೋಮ್ವರ್ಕ್ ಅನ್ನ ತಗೊಳ್ಳಿ. ನಾಳೆ ಹೋಮ್ವರ್ಕ್ ಏನಪ್ಪಾ ಅಂದ್ರೆ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿ ಅಂದ್ರೆ ಏನು ಮತ್ತು ಅದಕ್ಕೆ 3 ಉದಾಹರಣೆಗಳನ್ನ ಬರ್ಕೊಂಬನ್ನಿ ಮಕ್ಕಳ. ನಾಳೆಗೆ ಗೃಹ ಪಾಠ ನಿಮಗೆ ಬಹುಪದೋಕ್ತಿಯ ವಿಧಗಳು ಮತ್ತು 3 ಉದಾಹರಣೆ.